ನಮಸ್ಕಾರ ಎಲ್ಲ ಅವಗಾಡ ಮಂದಿಗೆ ನೋಡ್ರಿ, ನಿಮ್ಮ ಜೀವನದಾಗ ಒಬ್ಬ ಇಂಥ ಹುಚ್ಚು ಸುಳಿ ಮಗ ದೋಸ್ತ್ ಇರ್ತಾನಲ್ಲ, ನೀವು ಸತ್ತಾನೋ ಅದಿಯೋ ಈ ಬದುಕ್ಯಾನೋ ಈ ಹುಚ್ಚು ಮಗ ನೆಗದ್ ಬಿದ್ದು ನೆಲ್ಲಿಕ ಆಗ್ಯಾನೋ ಒಟ್ಟ ಅವ್ನು ನಿಮ್ಮ ಬಗ್ಗೆ ಚಿಂತೆ ಇರಂಗಿಲ್ಲ. ಸಾಲಿ ಏನು ಸ್ಕೂಲ್ ಏನು ಡಿಗ್ರಿ ಏನು ಮುಗಿದಿರ್ತದಲ್ಲ ಅಲ್ಲಿ ನಿಮ್ಮನ್ನು ಮರ್ತ ಬಿಟ್ಟಿರ್ತಾನ. ಚಾಪ್ಟರ್ ಕ್ಲೋಸ್, ನೀನು ಯಾರು ಅವ್ ಯಾರು ಅಂತಂದು ಆಗಿ ಬಿಟ್ಟಿರ್ತಾನ. ಎಲ್ಲೋ ಒಂದು ಕಡೆ ನೀವು ಪಾಡಿಗೆ ಆರಾಮಾಗಿ ನಾವು ದಗದ ಮಾಡ್ಕೋತ ನೆಮ್ಮದಿಯಾಗಿರ್ತೀರಿ. ನೀವು ಸುಳಿ ಮಗ ಸತ್ತಾನೋ ಬದುಕ್ಯಾನೋ ಏನೋ ಎಲ್ಲೋ ಏನು ಅಂತ ಏನ ಕತಿ ಏನೋ ಒಂದು ವಿಚಾರದ ಒಂದು ಫೋನ್ ಒಂದು ಕಾಲ ಒಂದು ಮೆಸೇಜ್ ಏನೂ ಇರುವುದಿಲ್ಲ. ಆದ್ರೆ ಒಂದು ದಿನ ನೀನು ವಾಟ್ಸಪ್ಗೆ ಹಾಯ್ ದೋಸ್ತ ಒಂದು ಮೆಸೇಜ್ ಬರ್ತದ ಬತ್ತಂದ ತಿಳ್ಕೊಂಬಿಡ್ರಿ. ಆ ಹೊಸ ಮಗ ನಿಮ್ಗೆ ಏನೋ ಮತ್ತೆ ಹಳಕ್ಕೆ ಕೇಳೋಕೆ ಪ್ಲ್ಯಾನ್ ಮಾಡ್ಯಾನ. ಇವತ್ತು ನಿಮ್ಮ ಜೀವನ ಮುಗಿತು. ಮಾತು ಈ ಹೊಸ ಮಗ ಯಾಕೆ ಈ ಮೆಸೇಜ್ ಮಾಡಿತಾನದ ಅದಕ್ಕೆ ಹಿಂದೆ ಒಂದು ದೊಡ್ಡ ರಹಸ್ಯವಾದ ಕಾರಣ ಇರತ್ರಿ. ಹೆಂಗೆ ಎಷ್ಟು ಚಂದ ಮೆಸೇಜ್ ಮಾಡಿ ಎಷ್ಟು ವರ್ಷ ನಾವು ಸತ್ತುವೋ ಬದುಕಿದ್ವು ಏನು ಸತ್ಯಾನಾಶ ಆಗಿದ್ವು ಜೀವನ ಹೆಂಗೋ ಏನು ವಿಚಾರಿಸಿರಂಗಿಲ್ಲ. ಮುಂದಾಯ್ತು ಹೋದ ಸೋಮಂಗ ಮಾತಾಡ್ಸೋಂಗಿಲ್ಲ. ಅಂತ ದೋಸ್ತ ಒಬ್ಬ ವಾಟ್ಸಪ್ಗೆ ಹಾಯ್ ದೋಸ್ತ ಏನು ಮಾಡಕೈತಿ ಏನಿಲ್ಲ ದೊಡ್ಡ ಮಂದಿ ಹಂಗ ಹಿಂಗ ಏನು ಕೆಲಸ ಮಾಡಕೈತಿ ನಿನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ವಾಟ್ಸಪ್ ಮೆಸೇಜ್ ತಿಳ್ಕೋದೈತಿ. ಒಂದು ಮೆಸೇಜ್ ಹಾಕ್ತಾನೆ. ಇಲ್ಲ ದೋಸ್ತ ಇಂಥ ಒಂದು ಕಂಪ್ನಿಯಾಗ ಜಾಬ್ ಐತಿ ಮಾಡ್ತಿ ಏನ ಸ್ಟಾರ್ಟಿಂಗ್ 18,000 2-3 ತಿಂಗಳು ಬಿಟ್ರೆ 21,000 ಲೈಫ್ ಟೈಮ್ ಇರ್ತದ. ನೀ ನಾಳೆ ಬೆಳಿಗ್ಗೆ ಬದುಕಿರ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಲೈಫ್ ಟೈಮ್ ಇರ್ತದ. ಹಂಗೆ ಹೇಳ್ತಿರ್ತಾನ. ಹಿಂಗೆಲ್ಲ ನಮಗೆ ಆಸೆ ಹುಟ್ಟಿಸಿ ಅಲ್ಲಿ ಕರ್ಸ್ಕೋದ. ಏನು ದೋಸ್ತ ಏನು ವರ್ಕ್ ಕಂಪ್ನಿಯಾಗ ಏನಿಲ್ಲ ಬರೀ ಫೈಲ್ ವರ್ಕ ವರ್ಕ ಮಾಡಿರ್ತದ. ಆನ್ಲೈನ್ ವರ್ಕ ಕಂಪ್ಯೂಟರ್ ಮುಂದೆ ಬೆಳೆದೈತಿ ಇದನ್ನ ಮಾಡೋದೈತಿ. ಬರೇ ಮಂಡ ಬೋಗಾಸ್ ಹೇಳಿ ನಮ್ಮನ್ನ ಏನೈತಿ ಅಲ್ಲಿ ಕರ್ಸ್ಕೊಂಡ್ಬಿಡುದು. ಈ ಹುಚ್ಚು ಮಗ ತಲಿ ಹೆಂಗ್ ಓಡಿಸ್ತಾರ ಇದ್ದ ವಿಷಯ ಇದ್ದಂಗ ಹೇರ. ಈ ಹುಚ್ಚು ಸುಳಿ ಮಗ ಎದ್ದು ಬರುದಿಲ್ಲ ತಂದ ಆ ಹುಚ್ಚು ಸುಳಿ ಮಗ ಗೊತ್ತಿರೈತಿ. ಹಂಗಾಗಿ ಏನಿಲ್ಲ ದೋಸ್ತ ಬರೀ ಫೈಲ್ ವರ್ಕ್ ಇರ್ತದ, ಆಮೇಲೆ ಒಂದು ಸ್ವಲ್ಪ ಲ್ಯಾಪ್ಟಾಪ್ದಾಗ ವರ್ಕ್ ಇರ್ತದ, ಆಮೇಲೆ ಒಂದು ಸ್ವಲ್ಪ ಏನೋ ಕಂಪ್ಯೂಟರ್ ಇರ್ತದ. ಒಂದು 4 ಕ್ಲಾಸ್ ಇರ್ತಾವ ಅಟೆಂಡ್ ಮಾಡೋದೈತಿ ಹಂಗೆ ಮಾಡೋದೈತಿ. ಬರೇ ಮಂಡ ಹೋಗುದು ಬಿಡುದ್ರಿ. ಇಲ್ಲ ದೋಸ್ತ ಮತ್ತ ಈಗ ಒಂದು ವೇಕೆನ್ಸಿಗಳು 4 ಖಾಲಿ ಅದಾವ, ನೀವು ಬರ್ತೀಯ ನೋಡ್ಲಿ. ಸ್ಟಾರ್ಟಿಂಗ್ 18,000 ಮನೆ ಹಾಕೋತಿ ಹರಿತಲೇ ಏನು ನಾವು 4 ಮೋಟಿವೇಶನ್ ಮಾತು ಹೋಗಿರ್ತಾವ. ಏನೋ ನಾವು ಮರ್ತದ ತಿಳ್ಕೊಂಡು ಇವ್ ನನ್ನ ಮತ್ತಲ್ಪ ನನ್ನ ದೋಸ್ತ ನನ್ನ ಗೆಳೆಯ ನನ್ನ ಕುಚಿಕು ಇವತ್ತೊಂದು ಅಪರ್ಚುನಿಟಿ ನಮಗೆ ಕೊಡಾಕತ್ತಾನ. ನಮ್ಗೆ ಮನ್ಯಾಗ ಮರ್ಯಾದಿಲ್ಲ, ಊರಾಗ ಮರ್ಯಾದಿಲ್ಲ, ಅಲ್ಲಿ ಮರ್ಯಾದಿಲ್ಲ, ನಮಗೆ ಇಲ್ಲ ಬರೋದಿಲ್ಲ. ಆದ್ರೂ ಏನು ಬರೋದಿಲ್ಲ, ಹರಕ್ ಸಂಟ ಬರೋದಿಲ್ಲ. ಮುಂಜಾನೆ ನೋಡಿ ಪಾಸ್ ಆಗಿರ್ತದ ಎಲ್ಲ ನಮಗೆ ಗೊತ್ತಿರ್ತದ. ಹಂಗಾಗಿ ನಾವು ಏನು ಮಾಡ್ತೋ ದೋಸ್ತ ನೀ ಹೇಳಿದ ಅಂದ್ಮ್ಯಾಕ ನಾ ಬರ್ತೀನೋ, ನೀ ಅಲ್ಲಿ ಕೆಲಸ ಮಾಡಕತ್ತೀನಿ ನಾನು ಅಲ್ಲಿ ಕೆಲಸ ಮಾಡ್ತೋ, ನೀ ಅಲ್ಲಿ ಇದೆ ಅಂದ್ಮ್ಯಾಕ ನಾನು ಅಲ್ಲಿ ಇರ್ತೀನೋ, ನೀ ಸಾಯ್ತಂದ್ರೆ ನಾನು ಸಾಯ್ತೀನಿ ನೀ ಬದುಕ್ತೇನೆ ನಾನು ಬದುಕ್ನಂತ ತಿಳ್ಕೊಂಡು ಅವನು ಅರಿಬಿ ಗಿರಿಬಿ ಎಲ್ಲ ತುಂಬ್ಕೊಂಡು ಕಿಶಾಗ ಒಂದು 3-4 ಸಾವಿರ ರೂಪಾಯಿ ತುರ್ಕೊಂಡು ಬಸ್ ಹಿಡ್ದು ಅಲ್ಲಿ ಹೋಗಿಬಿಟ್ಟು ಬಾ ಅಟ್ಟು ಕೂಡ ಬಸ್ ಸ್ಟ್ಯಾಂಡ್ಗೆ ಬಂದು ನಿತ್ರಪ್ಪ ದೋಸ್ತ ಬಂದ. ನಾವು ಯಾಕೆ ಬರ್ತಾನೆ ಮುಂದೆ ಒಂದು ದೊಡ್ಡ ಕಚ್ ಹಾಕ್ಯಾನ, ದೊಡ್ಡ ಹಳ ಕೆಡ್ಯಾನ, ದೊಡ್ಡ ಬೈಕ್ ಕೆಡ್ಯಾನ, ತಳಗೆ ಹೋಗೋದವನು ಪೂರ್ತಿ ಮಣ್ಣು ಮುಚ್ಚಾಕ ನಿಂತಾನ. ಅಂದ್ಮ್ಯಾಕ ನೀ ಬರೋ ಕೂಡ ಅಲ್ಲಿ ಆ ಸ್ವಾಗತ ಮಾಡಕ್ಕೆ ಬೇಕಲ್ಲ ಕ್ರೀ ಬಂದು ಕರ್ಕೊಂಡ್ ಬರ್ತಾನೆ. ಏನಿಲ್ಲ ದೋಸ್ತ ಬರೀ 4 ಟ್ರೈನಿಂಗ್ ಇರ್ತದ, ಆಮೇಲೆ ಒಂದು ಇಂಟರ್ವ್ಯೂ ಇರ್ತದ. ಆ ಇಂಟರ್ವ್ಯೂದಾಗ ಪಾಸ್ ಆಗಿಬಿಟ್ಟು ಬಗ್ಗೆ ಹೇಳ್ತೇವೆ ದೋಸ್ತ ನಿನಗೆ ಕೆಲಸ. ಏನೋ ನೋಡಿ ಜೀವನದಾಗ ಏನಾಗೋದೈತಿ 4 ಕ್ಲಾಸ್ ಕೊಂಡೋನು ಆತಂದು ಕುಣಿಸ್ಬಿಡ್ತಾರ. ಮೊದಲೆಲ್ಲ ರೂಲ್ಸ್ಗಳು ಹೇಳ್ತಾರ ಏನು ಮಾಡ್ಬೇಕಂದ್ರೆ ಜೀವನದಾಗ ನೀ ಎಂತ ಬೇಕಂತ ಹುಚ್ಚು ಇರ್ರಿ. ನೀ ಬೇಕಾದ ದೊಡ್ಡ ಇರ್ತೀರಿ ಆತ ನೆತ್ತಿ ಮೇಲೆ ಮಾಸ್ ಆಗಿಲ್ಲ ಅಂತ ಹುಡುಗರಿಗೆ ರೆಸ್ಪೆಕ್ಟ್ ಕೊಡೋಕಲ್ಲಿ ಅವ್ ಬಂದ್ರೆ ಎತ್ತಿಲ್ಬೇಕಿಲ್ಲ ಅಂತ ಒಂದು ಸಿಸ್ಟಮ್ ಇರ್ತದ. ಅದು ನಿಮ್ಗೆ ಹೇಳ್ತಾ ಮುಂದೆ ಗೊತ್ತು ಸ್ಟೆಪ್ ಹೇಳ್ತೀನಿ. ಇದು ಒಂದೇ ಭಾಗದ ಮುಗಿಯಾಗಿ 2ನೇ ಭಾಗದ ಮಾಡಬೇಕಾಗ್ತದ ನೋಡ್ರಿ. ಮೊದಲು ಹೋಗಿ ಎಲ್ಲ ಹೇಳ್ತಾರ ಹಂಗ ಹಿಂಗ ಇದೊಂದು ದೊಡ್ಡ ಅಪಾರ್ಚುನಿಟಿ, ಇದು ಆ ಕಂಪ್ನಿ ಈ ಕಂಪ್ನಿ ನಮ್ಮದು ಅದೈತಿ ಇದೈತಿ ಮಂಡೆ ಗುಕಾಸ್ ಕೊಡ್ತಾರ. ಮೊದಲು ಬಿಲ್ಡಿಂಗ್ ಎಲ್ಲ ದೊಡ್ಡ ತೋರಿಸ್ತಾರ. ಅದಾದ್ಮೇಲೆ ಬೆಳಿಗ್ಗೆ ಕ್ಲಾಸ್ಗಳು ಇರ್ತಾವ. ಒಂದು 4 ಟ್ರೈನಿಂಗ್ ಕೊಡಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. 2,000 ರೂಪಾಯಿ ಅಂತೂ ಮೊದಲು ನಿಮ್ಗೆ ತುಂಬಿಸ್ಕೊಂಡಿರ್ತಾರ. 2,000 ರೂಪಾಯಿ ಏನಂತ ಹೇಳ್ತಾರ ಅಂದ್ರೆ 500 ರೂಪಾಯಿ ನಿಮ್ಗೆ ಊಟದ ಖರ್ಚು ಹಾಕಿದ್ರೆ, ಆಮೇಲೆ ಒಂದು 500 ರೂಪಾಯಿ ನಿಮ್ಮ ರೂಮ್ ಬಾಡಿಗೆ ಇರೋದಿರ್ತದೆ. ಒಂದು 500 ರೂಪಾಯಿ ನಿಮ್ಮ ಹೆಲ್ತ್ ಆರೋಗ್ಯ ಸಂಬಂಧ ನಾವು ಕಾಪಾಡೋ ಸಂಬಂಧ ಒಂದು 500 ರೂಪಾಯಿ ತೆಗೆದಿರ್ತೀವಿ. ಇನ್ನು 500 ರೂಪಾಯಿ ನಮ್ದು ಅಡ್ಮಿಷನ್ ಫೀಸ್ ಇರ್ತದೆ ತಮ್ಮ. ಹಂಗಾಗಿ ನಿನಗೆ 2,000 ರೂಪಾಯಿ ಏನಾಯ್ತಿಲ್ಲ ಮಾರ್ತ ಬಿಡೋದತ್ತ ನೀ ಹೇಳ್ಬಿಟ್ಟಿರ್ತ. ಹೋಗ್ಲಿ ಅವ್ನು 2,000 ರೂಪಾಯಿ ಹಿಮಾಲ ಪಟ್ಟಿ ಸ್ಟಾರ ಗೋಬಿ ಮತ್ತು ಅವ್ನು ವಡಾಪಾವ ಎಗ್ ಪಪ್ಪ ತಿಂದ ಹಂಗೆ ಮಾಡ್ತೋತಂದ. ಹಂಗಾಗಿ ಒಂದು 2,000 ರೋಟಿ ಇಟ್ಬಿಡೋದ ಕೂತ್ ಬಿಡೋದಪ್ಪ. ಇಂಥ ಸ್ಟೋಲ್ಗಳು ಹಾಕಿರ್ತಾರ ಅವ್ನು ಮೊದಲು. ಅವ್ರು ಕೇಳೋ ಮೊದಲೇ ಪ್ರಶ್ನೆ ಇಷ್ಟು ದೊಡ್ಡ ಕಂಪ್ನಿ ಇದೆ ನಮ್ಮದ, ಇಷ್ಟು ದೊಡ್ಡ ಎಲ್ಲ ಇದೆ, ಆದ್ರೂ ನಿಮಗೆ ಕುಂಡಾಕಿ ಯಾಕೆ ಸ್ಟೂಲ್ ಇಟ್ಟು ಗೋಯ್ತೆ ಅಂತ ಕೇಳ್ತಾರ ಅವ್ರು. ಈ ಓಸು ಮಕ್ಕಳು ಶಾಣೆ ಮಕ್ಕಳು ಒಬ್ರು ಹೇಳ್ತಾರೆ ಎಲ್ರಿ ಏಕಾಗ್ರತೆ ಸಂಬಂಧ ನಾವು ಸ್ಟೂಲ್ ಇಟ್ಟು ನೋಡಿ ಏಕಾಗ್ರತೆ ತೊಗೊಂಡು ಮತ್ತೆ ಬ್ಯಾಗ್ ಹಗ್ಗದ ಬರ್ತದ ಇಟ್ಟು ತೋತ ಹೇಳ್ತಾರ. ಹಂಗೆ ಹಿಂಗೆ ಬಿಸ್ನೆಸ್ ಬಗ್ಗೆ ಕುಟ್ಟಿದ ಹಂಗೆ ಆಗ್ತದೆ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಹೆಂಗೆಂಗೋ ಮಾಡ್ಬೋದು ಬರೇ ಮಾಡ್ಬೋದು ಜಾಬ್ ಹೋಗಿ
ಆ ಗೌರ್ಮೆಂಟ್ ಜಾಬ್ ಬಗ್ಗೆ ಏನು ಕನಸಿರೋದು ಅದನ್ನೆಲ್ಲ ತೆಗೆದು ಅವ್ನು ಮೂಲ್ಯಾಕ ಕುಕ್ಕಿವಣಿಕೆಲಿ ಕೊಟ್ಟು ತೆಗೆದು ಹಾರಿಸಿ ಬಿಡ್ತಾರೆ. ಆ ಜಾಬ್ ಹಂಗೆ ಹಿಂಗೆ 60 ವರ್ಷ ಆಟ ಇರ್ಬೇಕು. ಅದ ನೀವು ಬಿಸ್ನೆಸ್ ಮಾಡಿದ್ರೆ ಹಂಗೆ ಹಾಕಿರಿ ಹಿಂಗೆ ಹಾಕಿರಿ ಫ್ಯಾಮಿಲಿ ಜೊತೆ ಲೈಫ್ ಟೈಮ್ ಹಿಂಗೆ 10 ವರ್ಷದಾಗ ಕಳ್ಸೋದು 1 ವರ್ಷ ಕಳ್ಸ್ಬೋದು. ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು. ನೀವ ರಾಜ ನೀವ ಕಿಂಗ್ ಎಲ್ಲ ನೀವ ಅಂತಂದು ಹೇಳಿ ಮನುಷ್ಯಾಗ ಫುಲ್ ಆಸೆ ಹುಟ್ಟಿಸಿ ಅವ್ನು 4-3 ದಿನ ಕೊಡ್ತಾರ. ಏನಿಲ್ಲ ತಮ್ಮ ನೀವು ಮಾಡ್ಬೇಕಾರೆ ಕೆಲಸ ಇಷ್ಟ ನಿಮ್ಮ ತಳಗ 3 ಮಂದಿನ ಬಕ್ರಾಗಳನ್ನ ಈಗ ಹೆಂಗೆ ನೀ ಬಕ್ರಾ ಮಂದಿ ಸಿಕ್ಕಿಲ್ಲ ಅಂತ ಬಕ್ರಾಗಳನ್ನ 3 ಮಂದಿನ ಹಾಕೋಬೇಕಪ್ಪ. ಆಮೇಲೆ ನಿನಗೆ ಪೇಮೆಂಟ್ ಆದಾಯದ ಮುಂದೆ ನೋಡೋಣ ಅಂತಂದು ಹೇಳಿ ಮುಗಿಸಿ ಬಿಡ್ತಾರ. ಅವಾಗ ನಿಮಗೆ ಗೊತ್ತಾಗ್ತದ ಮಾನಸಿಕ ಆಗಿಬಿಡ್ತಾರ. ಆದ್ರೂ ಕೆಲವು ಹೋಸಲ್ ಮಕ್ಕಳು ನಮಗೆ ಮನೆಗೆ ಹೋದ್ರು ಮನ್ಯಾಗ ಮರ್ಯಾದಾಗಿಲ್ಲ ಊರಾಗ ಹತ್ರ ಮೊದಲ ಹೋಗೋದು ಉಪ್ಪಿನಕಾಯಿ ಹಾಕ್ತಾರೆ ಹಿರಿಯರುಗಳು. ಆದ್ಮೇಲೆ ಏನೋ 3 ಮಂದಿನ ನಮ್ಮಂತ ಬಕ್ರಾಗಳು ಸಿಗ್ತಾವತ್ತ ನಮಗೂ ಗೊತ್ತಿರ್ತದ. ಮಂದಿನ ಹುಡುಕಿರ ಆದಂದು ಹೇಳಿ ಕೂತ್ಬಿಟ್ಟು ಅಂದಾಡಿ ಹೇಳ್ತಾರಪ್ಪ. ತಮ್ಗೋರೆ ನೀವು ಏನು ಮಾಡ್ಬೇಕು ಮೊದಲೀಗ ಒಂದು 10,000 ಇಲ್ಲ 15,000 48,000 ತುಂಬಬೇಕಾಗ್ತದೆ. ಯಾಕಂತ ಕೇಳ್ಬಿಡ ಒಂದು ID ಕ್ರಿಯೇಟ್ ಮಾಡಬೇಕಾಗ್ತದೆ ನಿಮ್ಮದು. ಆಮೇಲೆ ನೀವು ಅದನ್ನು ಅಲ್ಲಿ ಕೆಲವೊಂದು ಏನು ಮಾಡೋಂಗಿಲ್ಲ ನಮಗೆ ರೊಕ್ಕ ಕೊಡಕ್ಕೆ ಹೋಗ್ಬೇಡ್ರಿ. ನೀವು 1 ರೂಪಾಯಿ ನೀವು ಕೊಡಕ್ಕೆ ಹೋಗ್ಬೇಡ್ರಿ. ನೀವು ಅದನ್ನು ಖರೀದಿ ಮಾಡ್ಬೇಕಾಗ್ತದೆ ಪರ್ಚೇಸ್ ಮಾಡ್ಬೇಕಾಗ್ತದ ಅಂತ ತಿಳಿದವ್ ನಾವು ಸೀರೆ ಜಂಪರ ಅರಿಬಿ ಪ್ಯಾಂಟ ಬ್ಯಾಗ ನಿಕ್ಕರ ಚೈಡಿ ಬಣ್ಣ ಅವನವನು ಏನು ಸುಡುಗಾಡ ಸೈತಿ ಕಣಿ ಕಾಣ್ತಾವ್ ಎಲ್ಲ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡುದ್ರಿಪ್ಪ ಮನೆಗೆ. ಅಲ್ಲಿ ಮನ್ಯಾಗ ಹೋದ ತಕ್ಷಣ ತಾಮನಿ ಏನು ಸೀರೆ ಅಂಗಡಿ ವ್ಯಾಪಾರ ಮಾಡಕ್ಕೆ ಹೋಗಿದ್ವು ಏನೋ ಅಲ್ಲಿ ಏನು ಮಾಡಕ್ಕೆ ಹೋಗಿದ್ದೆ ಕೇಳ್ತಾವ. ಮನ್ಯಾಗ ತಿಳಿಸಿ ಹೇಳ್ಬೇಕು ನಾವು 3 ತಿಂಗಳು ಹಿಡ್ತದ ಅದನ್ನೆಲ್ಲ ಸೀರೆ ಜಂಪರ್ ಎಲ್ಲ ತೊಗೊಂಡು ಮನೆಗೆ ಬಂದು ನೀನೊಂದು ID ಕ್ರಿಯೇಟ್ ಮಾಡಿರಪ್ಪ. ಆವಾಗ ನೀವು ಪಗಾರ ಸ್ಟಾರ್ಟ್ ಆಗ್ತೈತೆ ತಿಳ್ಕೊಂಡ್ರೇನ ಎಲ್ಲೋ ಅಣ್ಣ ಅದ್ಯಾಕೆ ಸ್ಟಾರ್ಟ್ ಆಗ್ತದ ಮತ್ತು ನೀ ತಳಗ ನಿನ್ನ 3 ಮಂದಿನ ಹಾಕೋಬೇಕು. ನೀ ಅವಾಗ ನಿನಗೆ ಎಲ್ಲರೂ ಒಂದು ಸ್ವಲ್ಪ ಅಥವಾ ಪರ್ಸೆಂಟೇಜ್ ಕಟ್ ಮಾಡಿ ನಿನಗೆ ಒಂದು ಅಕೌಂಟ್ರು ಒಂದಿಷ್ಟು ಸ್ಯಾಲ್ರಿ ಅಂತಂದು ಅವು ಬೇಸ ಹಾಕಿ ಬಿಡ್ತಾರ. 3 ಮಂದಿನ ತಳಗ ಹಾಕೋದ ತಕ್ಷಣ ಅದು ಪೇಮೆಂಟ್ ಸ್ಟಾರ್ಟ್ ಆಗೈತೆ ತಿಳ್ಕೊಂಡ್ರ ನೀನಂತ ಹಾಫ್ ಸುಮ್ಗಣ ಯಾವ ಹಂಗಾಗಿ 300 ಅಲ್ಲ ಅವನು 3,000 ಮಂದಿನ ಹಾಕ್ತೀನಿ. ಅವ್ರು 3 ಮಂದಿ ಹೋಸು ಮಕ್ಕಳು ನಮ್ಗತೆ ಬಕ್ರಾಗಿ 4 ಕ್ಲಾಸ್ ಕೂತ ಇಂಟರ್ವ್ಯೂ ಪಾಸ್ ಆಗಿ ಇಂಟರ್ವ್ಯೂ ನೀವು ಫೇಲ್ ಆದ್ರೂ ಅಥವಾ ಪಾಸ್ ಆದ್ರೂ ಒಳಗೆ ತೊಗೋತಾರ. ಅದು ನನಗೆ ಗೊತ್ತೈತಿ. ಆ ಇಂಟರ್ವ್ಯೂ ಜಾಯ್ನಿಂಗ್ ಲೆಟರ್ ನನ್ನ ತಕ್ಕಿದ್ರೆ ಬಹುಶಃ ಕಳೆದು ಹೋಗಿರ್ಬೇಕು. ನಾನು ಹೋಗಿ ಬಂದನ್ ರೀ ಮಂಗೆ ಆಡ್ಸಿ ಮಗ ನಾ ಇಷ್ಟೆಲ್ಲ ಹೇಳಾಕತ್ತ ನಾನು ತಿಳ್ಕೊಂಬಿಟ್ರಿ ಈ ಕುರಿನ ಹಳ್ಳಕ್ಕೆ ಬದೈತಿ. ಆದ್ರೆ ಬಟ್ ನಾ 2,000 ರೂಪಾಯಿ ಅಟತ್ತು ಮೀನಿ ಉಳಿದಿಲ್ಲ. ಹಿಂಗೆ ಇವ್ರಿಗತಿಗೆ ನಾ 48,000 ಹಿಂಗೆಲ್ಲ ಹಿಂಗೆ ತುಂಬಕ್ಕೆ ಹೋಗುವಂಥ ಸಾಹಸ ಧೈರ್ಯ ಒಂದು ಹೆಜ್ಜೆ ಇಡಕ್ಕೆ ಹೋಗಲಿ ರೀ. ಯಾಕಂದ್ರೆ ಅದ್ರ ಬಗ್ಗೆ ಮೊದಲು ಸ್ವಲ್ಪ ಅಧ್ಯಯನ ಮಾಡಿ ರಾತ್ರಿ ನಿದ್ದಿಗೆಟ್ಟು ನಾವು ನೋಡೋಣ ಹಾಸಿ ಕೈ ಮುಗಿದು ಬಂದ್ಬಿಟ್ರು ನಾವು. ಆ 3 ಮಂದಿ ಅವ್ರು 48,000 ರೂಪಾಯಿ ಕೊಟ್ಟು ಅವ್ರು ಖರೀದಿ ಮಾಡ್ಬೇಕು. ಅವ್ರು ಪರ್ಚೇಸ್ ಮಾಡ್ಬೇಕು. ಸೀರೆ ಜಂಪರ ಪಲಕಾರ ಅವ್ರು ಖರೀದಿ ಮಾಡ್ಬೇಕು. ಅವ್ರು ಪರ್ಚೇಸ್ ಮಾಡ್ಬೇಕು. ಅವಾಗ ನಿನಗೆ ಒಂದು ಇಂಟ್ರೆಸ್ಟ್ ತಂದ ಸಿಗ್ತದ. ಆ 3 ಮಂದಿ ಪಗಾರ ಯಾವಾಗ ಸಿಗ್ತದ ಅಂದ್ರೆ ಅವ್ರು 3 ಮಂದಿ ತಳಗ ಮತ್ತೆ 3 ಮಂದಿ ಹಾಕೋಬೇಕು. ಅವ್ರು ಮತ್ತು ಅವ್ರಿಗೆ ಯಾವ ಪಗಾರ ಸಿಗ್ತದ ಅವ್ರು ಮತ್ತೆ ತಳಗ 3 ಮಂದಿ ಹಾಕೋಬೇಕು. ಅವ್ರು ಹಿಂಗೆ 3 ಮಂದಿ ಹಂಗೆ 3 ಮಂದಿ ಬರೇ 3 ಮಂದಿ ಅಂತ ತಿಳಿದ ಅವನ ಇದ್ದಾಗ ಊರಾನ ಮಂದಿನ ತುರುಕಿರ್ನು ಈಟೆಲ್ಲ ಮುಕ್ಕಳಿ ಹರ್ಕೊಂಡು 3 ಮಂದಿನ 3 ಸಲ ತುರುಕಿರ್ನು ನಿನಗೆ ಪೇಮೆಂಟ್ ಐತೋ ಇಲ್ಲೋ ಅನ್ನೋದ ನಿನಗ ಗೊತ್ತಿರೋದಿಲ್ಲ. ಯಾಕಂದ್ರೆ ಅಂತದ ಇರ್ತದ. ಅದ ಬರೇ ಮಂಡ ಬೋಗಾಸ್ ಹೇಳಿ ನಾವು ರೊಕ್ಕ ನಮ್ಮ ಟೈಮ್ ತಲೆ ಬೋಳ್ಸಿ ನುಣ್ಣಾಗಿದೆ ಎಲ್ಲ ಬ್ಯಾಡಪ್ಪ ಲಾಸ್ಟಿಗೆ ನಮಗೆ ಸೆಕೆಂಡ್ ಬಿಟ್ಟು ಬರ್ಲ ಇವ ಸಾಕತ್ತಂದ ಅನ್ನೋ ಪರಿಸ್ಥಿತಿ ತಕ ನೀನು ಒಟ್ಟ ಬಿಡುದಿಲ್ಲ. ಅವ್ರು ಇವ್ರು ಹೆಂಗೆ ಆಸೆ ಹುಟ್ಟಿಸ್ತಾರಂದ್ರ 1 ತಿಂಗಳದಾಗಿ ನೀ ಏನಾದ್ರು 3 ಮಂದಿನ ನೀನು ಕೆಳಗೆ ಹಾಕೊಂಡು ಅವ್ರದೊಂದು ID ಕ್ರಿಯೇಟ್ ಮಾಡಿ ಅವರು ಸೀರೆ ಜಂಪರ ಪಲಕಾರ ಎಲ್ಲ ತೊಗೊಂಡ್ರು ಅಂದ್ರೆ ನೀವು ಒಂದು ಟೀಮ್ ಲೀಡರ್. ನೀ ಒಂದು ವೇಳೆ 6 ತಿಂಗಳದಾಗ ನೀ ಎಲ್ಲಾರ ಒಂದು 3 ಮಂದಿ ಅಂತೆ 3 ಅಂತೆ 3 ಅಂದ್ರೆ 9 ಮಂದಿ ನೀ ಕೆಳಗೆ ನೀ ಹಾಕೊಂಡಿ ಅಂದ್ರೆ ಮಾರ್ಕ್ಯೂಸ್. ನೀ ಒಂದೊಂದು ಕಂಪ್ನಿಯಾಗ ಒಂದೊಂದು ಹೆಸರು ಇರ್ತಾವ್ರೆ. ಇನ್ನೀ ದೊಡ್ಡ ಮಾರ್ಕ್ಯೂಸ್. ನೀ ಅದಾದ್ಮೇಲೆ ಅದ್ರ ತಳಗ ಮತ್ತೆ 3 ಮಂದಿ ಹಿಂಗೆ ಒಂದು 18-20 ಮಂದಿನ ಹಾಕೊಂಡಿ ಅಂದ್ರೆ ಅದು ಮುಂದೆ ಏನೋ ಅಂತಾರೀಪ್ಪ ಅದಕ್ಕೆ ಹೆಸರು ಮಾರ್ತು ಹೋಗ್ಯಾವ. ಆ ದೊಡ್ಡ ಇರ್ದು ನೀ ದೊಡ್ಡ ಲೆವೆಲ್ ನೀ ಬರಾಕತ್ರ ಅವ್ನವ್ನ ಸಾಲ್ಕ ಮಂದಿ ನಿಲ್ಲಿಸೋದು ಹ್ಞೂ ಹಾ ಆತದ ನೋಡು ಚಪ ಹಿಡಿದು ಯಾವ ವಿಡಿಯೋ ಮಾಡ್ತಿರ್ತಾವ ಅವು ಮುಂದೆ ಒಂದು ಯಾವುದೋ ವಿಡಿಯೋ ಮಾಡ್ತಿರ್ತದ. ಹಾಕೊಂಡ್ಬಿಡು ಹಾಕಿಬಿಡ್ದು ಅವ್ನ ಜೀವನದಾಗ ಬರೇ ದುಡ್ಡನ್ನ ಆಸೆ ಹುಟ್ಟಿಸ್ತಾವ. ಅದು ಬದ್ರಿಕಾಯಿ ದುಡ್ಡು ಕೊಡೋದಿಲ್ಲ 1 ರೂಪಾಯಿ ಮಣ್ಣು ಕೊಡಂಗಿಲ್ಲ. ಲಾಸ್ಟಿಗೆ ಮಣ್ಣು ಕೊಟ್ಬಿಟ್ರೆ ಪಾಡ್ರಿ ಅದವ್ ನಾವು ಹೋಗಿದ್ದಾವ ಎಷ್ಟೋ ಮನೆ ಮುರ್ಕೊಂಡು ಬಂದಾವ್ರಿ. ಅದು ಈ ಹುಸು ಮಕ್ಕಳು ನಮ್ಮ ದೋಸ್ತರು ಕಾಲ್ ಮರಿಲಿ 4 ಮೊದಲು ಇಕ್ಕರ್ಸ್ಬೇಕು. ಯಾಕಂದ್ರೆ ಹುಸು ಸುಳಿ ಮಕ್ಕಳ ಜೀವನದಾಗ ನಾವು ಕಷ್ಟದಾಗೋದು ಸುಖದಾಗೋದು 1 ದಿನ ಮೆಸೇಜ್ ಮಾಡಾಗಿಲ್ಲ 1 ದಿನ ಕಾಲ್ ಮಾಡಾಗಿಲ್ಲ ಏನು ಬದ್ನಿಕೆ ಹರಕ್ಕೆ ಶಂಟು ಮಾಡೋದು ಕರೆ ಅದ. ಬಟ್ 1 ದಿನ ಏನು ಮಾಡ್ತಾರಂದ್ರೆ ಇವ್ರ ಹಾಯ್ ದೋಸ್ತ ಏನು ಮಾಡಕೈತಿ ಏನಿಲ್ಲ ಆರಾಮ ಹಿಂಗೆಲ್ಲ ವಿಚಾರಿಸ್ಕೊಂಡ ಏನು ಮನ್ಯಾಗ ಕೂತಾವ ನೋಡಿ ಶಂಟ ಹರಿದು ಗಂಟು ಹಾಕ ಹೋದಿತ್ತವ ಬಾ ನನ್ನ ಜೊತೆ ತಿಂಗಳ 18,000 ಕೊಡ್ತಾರ 18,000 ಕೊಡ್ತಾರ ಅಂತ ಹೇಳ್ತಾರ. ನಾವು 18,000 18,000 ಅಂತಂದು ಹೇಳಿ
ಹಾ ಮುಂದ್ ಒಂದ್ 21,000 ಒಂದ್ ಇರ್ತದ ಬ್ರಕೆಟ್ನ್ಯಾಗ ಅದನ್ನೂ ನೋಡಿತಲ್ಲ ಬಾಯಿ ಕೆಸದ ಹಾಕಿ ಅವ್ನ ಜೀವನದಾಗ ಸಂಬಂಧಿಕರ ಮುಂದೆ ಫುಲ್ ದಿಲ್ದಾರ ಆಗಿ ರಾಯಲ್ ಎನ್ಫೀಲ್ಡ್ ತೊಗೊಂಡು ಮೆರಿಬೇಕಂತಂದು ಹೊರಟು ಬಿಟ್ಟು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬೂಟ್ ಹಾಕೊಂಡ್ ಮುಕ್ಕಳ ಹರಿದು ಮುಗ್ಲ ನೋಡಿರ್ತದ ಅದನ್ನ ಏನ್ ನೋಡ್ರಂಗಿಲ್ಲ 21,000 ಮಗ ಮನ್ಯಾಗ ಜಾಬ್ ಮಾಡಕ್ ಏನ ಕಂಪ್ನ್ಯಾಗ ಕೆಲಸ ಮಾಡಾಕತ್ತಾನ ಯಾ ಕಂಪ್ನ್ಯಾಗ ಕೆಲಸ ಮಾಡಾಕತ್ತ ಕೇರ ಅವ್ನ ಮನ್ಯಾನ ಖುಷಿ ಹೆಚ್ಚಾಗಿ ಆಪಲ್ ಕಂಪ್ನ್ಯಾಗ ಕೆಲಸ ಮಾಡಾಕತ್ತಾನ ನನ್ನ ಮಗ ಇನ್ನ BMW ಕಾರ್ ಗಾಡಿ ಅಂದ್ರೆ ತಳಗ ಇಳಿತಾನ ಅಂತ ಇವು ಎಲ್ಲ ಊರಾಗ ದಗಡ ಬರೋ ಸುದ್ದಿ ಹೇಗೆ ಪಟಾಕ್ಷಿ ಹಚ್ಚಿ ಬಿಟ್ಟಿರ್ತಾವ ಅಲ್ಲಿ ಬಟ್ ಅಲ್ಲಿ ಹೋಗಿ ಕೂಡ ಅವನು 4 ಟ್ರೈನಿಗೆ ಕೂತು 2,000 ರೂಪಾಯಿ ತೊಂಬಿ ಮುಕ್ಕಳಿ ಹರ್ಕೊಂಡು ಇಂಟರ್ವ್ಯೂ ಪಾಸ್ ಅದ ತಳಗ 3 ಮಂದಿನ ಹಾಕುವ ಕೆಳಗ 3 ಮಂದಿನ ಹಾಕುವ ಬರೇ 3 ಮಂದಿನ ಹಾಕೊಂಡ್ ಏನ ಹಾಕೋಕೆ ಅದೇನು ಏನ ಬಾಯಾಗ ಅವನು ಭಾಷೆ ಭಾಳ ಅವಗಾಡ ಬರ್ತಾವ್ರಿ ಯಾಕಂದ್ರೆ ಈ ಪಾಪ ಕೆಲವೊಂದು ಏನೋ ಮಬ್ಬರ ಗತೆ ಹುಡುಗರು ಇರ್ತಾವೆ ಕೆಲವೊಂದು ಜೀವನದಾಗ ಆ ಕಡೆ ನೌಕರನ್ನ ಹತ್ತಿರಾಗಿಲ್ಲ ಈ ಕಡೆ ಹೊಲ್ದಾಗ ಸರಿಯಾಗಿ ಕೆಲಸ ಇರ್ತಾರಾಗಿಲ್ಲ ಏನೋ ಒಂದು ಜೀವನದಾಗ ಅಚೀವ್ಮೆಂಟ್ ಮಾಡ್ಬೇಕಂತಂದ್ರೆ ಕಾಕೋತ ಕೂತಿರ್ತಾವ ಆದ್ರೂ ಏನೋ ಬಲ ಬಿಡೋದ ಏನೋ ಒಂದು ಮಾಡ್ತಿದ್ದ ಕೂತಿರ್ತಾವ ಅಂಥ ಟೈಮ್ದಾಗ ಇವತ್ತು ತಿಂಗಳ 18,000 21,000 ಬ್ರಕೆಟ್ ಇಟ್ಟು ತೋರಿಸಿರ್ತಾವ ಏನೋ ಜೀವನದಾಗ ಮಾಡ್ಬೇಕಂತ ಹೋಗ್ತಾವ ಲಾಸ್ಟಿಗೆ ಅವ್ರು ಏನೋ 48,000 50,000 ತುಂಬಿ ಮನಿ ಮುರ್ಕೊಂಡು ಮನಿಗೆ ಬಂದ ಆತು ವಾಪಸ್ ಅವ ಕಬ್ಬು ಕಡ್ದ್ನ್ಯಾ ಅದನ್ನ ಇದನ್ನ ಮಾಡ್ನೇ ಮಾಡ್ಕೊತ ಕೂತ್ಬಿಟ್ಟಿರ್ತಾವ ಅವನ್ನ ಆಯ್ತು